ನಾಳೆಯಿಂದ ಡಿಕೆ ಶಿವಕುಮಾರ್ ಯುಗಾರಂಭ 25ನೇ ಸಿಎಂ ಆಗಿ ಡಿಕೆಶಿ ಅದ್ದೂರಿ ಪ್ರಮಾಣ ವಚನ ನಾಳೆ ಸಂಜೆ 4:05 ಆಗುತ್ತೆ. ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ನೂತನ ಸಿಎಂ ಪದಗ್ರಹಣದ ಹಿನ್ನೆಲೆಯಲ್ಲಿ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಲೋಕಭವನದ ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಎಲ್ಇಡಿ ಸ್ಕ್ರೀನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಲೋಕಭವನದ ರಸ್ತೆಯುದ್ದಕ್ಕೂ ನಾಳೆ ಸಂಜೆ 4:05 ಭರ್ಜರಿ ಕಾರ್ಯಕ್ರಮ, ಭರ್ಜರಿ ಪದಗ್ರಹಣ. ಆ ಹಿನ್ನೆಲೆಯಲ್ಲಿ ಲೋಕಭವನದ ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಬಾವುಟಗಳು ರಾರಾಜಿಸ್ತಾ ಇವೆ. ಎಲ್ಇಡಿ ಸ್ಕ್ರೀನ್ಗಳನ್ನು ಹಾಕಲಾಗಿದೆ. ಇಡೀ ಕಾರ್ಯಕ್ರಮದ ಒಂದು ವೀಕ್ಷಣೆ ಮಾಡಬಹುದು. ಎಲ್ಲಾ ಕಡೆ ಇಡೀ ರಸ್ತೆಯುದ್ದಕ್ಕೂ ಎಲ್ಇಡಿ ಸ್ಕ್ರೀನ್ಗಳನ್ನ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇರುವ ಕಾರಣದಿಂದಾಗಿ ಅಲ್ಲಿ ಲೋಕಭವನದ ಒಳಗಡೆ ಒಂದು 500 ಸೀಟ್ ಅಷ್ಟೇ ಇರೋದು. ವಿವಿಐಪಿಗಳಿಗೆ ಮಾತ್ರ ಅಲ್ಲಿ ಎಂಟ್ರಿ ಇರುತ್ತೆ. ಉಳಿದಂತೆ ಜನರು ಕೂಡ ಬರಬಹುದು. ಹಾಗಾಗಿ ಅಲ್ಲಿ ಎಲ್ಇಡಿಗಳನ್ನ ಹಾಕಿದ್ದಾರೆ. ಇಡೀ ಕಾರ್ಯಕ್ರಮದ ಪ್ರಸಾರ ಆಗುತ್ತೆ. ನಾಳೆ ಸಂಜೆಗೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿರುವಂತದ್ದು. ಬೆಂಗಳೂರಿನ ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಇದಕ್ಕೆ ಬೇಕಾದ ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನ ಇದೀಗ ಮಾಡ್ತಾ ಇರುವಂತದ್ದು. ಏನು ನೂತನವಾಗಿ ಆಯ್ಕೆಯಾಗಿರುವಂತಹ ಸಿಎಂ ಏನಿದ್ದಾರೆ ಅವರು ನಾಳೆ ಪ್ರಮಾಣ ವಚನವನ್ನ ಮಾಡ್ತಾರೆ. ಅವರ ಜೊತೆಗೆ ಒಂದಿಷ್ಟು ಸಚಿವರುಗಳು ಕೂಡ, ಶಾಸಕರು ಬಂದು ಸಚಿವ ಸ್ಥಾನಕ್ಕೆ ಇದೀಗ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಲೋಕಭವನದ ಮುಂಭಾಗದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ತಾ ಇರುವಂತದ್ದು. ನಾಳೆ ಸಂಜೆ ಹೊತ್ತಿಗೆ ಈ ಒಂದು ಜಾಗದಲ್ಲಿ ಸಾವಿರಾರು ಅಭಿಮಾನಿಗಳು ಕೂಡ ಸೇರುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಲೋಕಭವನದ ಸುತ್ತಮುತ್ತ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂತದ್ದು. ಯಾವುದೇ ರೀತಿಯಾಗಿ ಅಭಿಮಾನಿಗಳು ಬರದಂತೆ ಅವರನ್ನ ತಡೆಯೋದಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇನ್ನು ರಸ್ತೆ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷದ ಮತ್ತೆ ಯೂತ್ ಕಾಂಗ್ರೆಸ್ನ ಬಾವುಟಗಳು ವಿರಾಜಿಸ್ತಾ ಇದೆ. ಗಮನಿಸ್ತಾ ಇರಬಹುದು. ರಾಜಭವನದ ರಸ್ತೆ ಎಲ್ಲಿಂದ ಎಲ್ಲಿವರೆಗೂ ಆರಂಭ ಆಗುತ್ತೋ ಆ ರಸ್ತೆಯುದ್ದಕ್ಕೂ ಕೂಡ ಲೋಕಭವನದವರೆಗೂ ಕೂಡ ಈ ಒಂದು ಫ್ಲಾಗ್ಗಳು ಹಾರಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನು ರಾಜಭವನದ ಲೋಕಭವನ ಏನಿದೆ ಅದರ ಗ್ಲಾಸ್ ಹೌಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅವರ ಅಭಿಮಾನಿಗಳು ಕೂಡ ಸೇರಿರ್ತಾರೆ. ಎಲ್ಲರಿಗೂ ಪ್ರಮಾಣ ವಚನವನ್ನ ನೋಡಬೇಕು ಅನ್ನುವಂತ ಒಂದು ಆಶಯ ಇರುತ್ತೆ. ಈ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂತದ್ದು. ಒಂದೊಂದು ಪಾಯಿಂಟ್ಗಳು ಅಂತ ಹೇಳಿದ್ರೆ ಲೋಕಭವನದ ರಸ್ತೆ ಏನಿದೆ ಆ ರಸ್ತೆ ಉದ್ದಕ್ಕೂ ಸುಮಾರು 5 ಎಲ್ಇಡಿ ಸ್ಕ್ರೀನಿಂಗ್ ಗಳನ್ನ ಮಾಡಲಾಗ್ತಾ ಇದೆ. ಅಭಿಮಾನಿಗಳು ಸೇರಿದಂತ ಅಭಿಮಾನಿಗಳು ಒಳಭಾಗದಲ್ಲಿ ಆಗುವಂತಹ ಕಾರ್ಯಕ್ರಮ ಏನಿದೆ ಅದನ್ನ ಇಲ್ಲಿಂದಲೇ ನಿಂತು ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ಇನ್ನು ನಾಳೆ ಈ ಒಂದು ಪ್ರಮಾಣ ವಚನ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರೋದು, ಅದರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರೋದ್ರಿಂದಾಗಿ ಒಂದು ಕಡೆಯಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿದ್ರೆ ಇನ್ನೊಂದು ಕಡೆಯಲ್ಲಿ ಹೆಚ್ಚುವರಿ ಪೊಲೀಸರ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಈ ಲೋಕಭವನದ ಸುತ್ತಮುತ್ತ ಎಲ್ಲ ರೀತಿಯಾದಂತಹ ಪರಿಶೀಲನೆಗಳನ್ನು ನಡೆಸುವಂತಹ ಕೆಲಸಗಳಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದೇ ಇರುವಂತೆ ಎಚ್ಚರಿಕೆಯನ್ನ ಕೂಡ ವಹಿಸಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಎಚ್ಆರ್ಎನ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಡಿಕೆ ಶಿವಕುಮಾರ್ ಯುಗಾರಂಭ 25ನೇ ಸಿಎಂ ಆಗಿ ಡಿಕೆಶಿ ಅದ್ದೂರಿ ಪ್ರಮಾಣ ವಚನ ನಾಳೆ ಸಂಜೆ 4:05 ಆಗುತ್ತೆ. ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ನೂತನ ಸಿಎಂ ಪದಗ್ರಹಣದ ಹಿನ್ನೆಲೆಯಲ್ಲಿ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಲೋಕಭವನದ ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಎಲ್ಇಡಿ ಸ್ಕ್ರೀನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಲೋಕಭವನದ ರಸ್ತೆಯುದ್ದಕ್ಕೂ ನಾಳೆ ಸಂಜೆ 4:05 ಭರ್ಜರಿ ಕಾರ್ಯಕ್ರಮ, ಭರ್ಜರಿ ಪದಗ್ರಹಣ. ಆ ಹಿನ್ನೆಲೆಯಲ್ಲಿ ಲೋಕಭವನದ ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಬಾವುಟಗಳು ರಾರಾಜಿಸ್ತಾ ಇವೆ. ಎಲ್ಇಡಿ ಸ್ಕ್ರೀನ್ಗಳನ್ನು ಹಾಕಲಾಗಿದೆ. ಇಡೀ ಕಾರ್ಯಕ್ರಮದ ಒಂದು ವೀಕ್ಷಣೆ ಮಾಡಬಹುದು. ಎಲ್ಲಾ ಕಡೆ ಇಡೀ ರಸ್ತೆಯುದ್ದಕ್ಕೂ ಎಲ್ಇಡಿ ಸ್ಕ್ರೀನ್ಗಳನ್ನ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇರುವ ಕಾರಣದಿಂದಾಗಿ ಅಲ್ಲಿ ಲೋಕಭವನದ ಒಳಗಡೆ ಒಂದು 500 ಸೀಟ್ ಅಷ್ಟೇ ಇರೋದು. ವಿವಿಐಪಿಗಳಿಗೆ ಮಾತ್ರ ಅಲ್ಲಿ ಎಂಟ್ರಿ ಇರುತ್ತೆ. ಉಳಿದಂತೆ ಜನರು ಕೂಡ ಬರಬಹುದು. ಹಾಗಾಗಿ ಅಲ್ಲಿ ಎಲ್ಇಡಿಗಳನ್ನ ಹಾಕಿದ್ದಾರೆ. ಇಡೀ ಕಾರ್ಯಕ್ರಮದ ಪ್ರಸಾರ ಆಗುತ್ತೆ. ನಾಳೆ
ಸಂಜೆಗೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿರುವಂತದ್ದು ಬೆಂಗಳೂರಿನ ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಇದಕ್ಕೆ ಬೇಕಾದ ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನ ಇದೀಗ ಮಾಡ್ತಾ ಇರುವಂತದ್ದು. ಏನು ನೂತನವಾಗಿ ಆಯ್ಕೆಯಾಗಿರುವಂತಹ ಸಿಎಂ ಏನಿದ್ದಾರೆ ಅವರು ನಾಳೆ ಪ್ರಮಾಣ ವಚನವನ್ನ ಮಾಡ್ತಾರೆ. ಅವರ ಜೊತೆಗೆ ಒಂದಿಷ್ಟು ಸಚಿವರುಗಳು ಕೂಡ ಶಾಸಕರು ಬಂದು ಸಚಿವ ಸ್ಥಾನಕ್ಕೆ ಇದೀಗ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಲೋಕಭವನದ ಮುಂಭಾಗದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ತಾ ಇರುವಂತದ್ದು. ನಾಳೆ ಸಂಜೆ ಹೊತ್ತಿಗೆ ಈ ಒಂದು ಜಾಗದಲ್ಲಿ ಸಾವಿರಾರು ಅಭಿಮಾನಿಗಳು ಕೂಡ ಸೇರುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಲೋಕಭವನದ ಸುತ್ತಮುತ್ತ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂತದ್ದು. ಯಾವುದೇ ರೀತಿಯಾಗಿ ಅಭಿಮಾನಿಗಳು ಬರದಂತೆ ಅವರನ್ನ ತಡೆಯೋದಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇನ್ನು ರಸ್ತೆ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷದ ಮತ್ತೆ ಯೂತ್ ಕಾಂಗ್ರೆಸ್ನ ಬಾವುಟಗಳು ವಿರಾಜಿಸ್ತಾ ಇದೆ. ಗಮನಿಸ್ತಾ ಇರಬಹುದು, ರಾಜಭವನದ ರಸ್ತೆ ಎಲ್ಲಿಂದ ಎಲ್ಲಿವರೆಗೂ ಆರಂಭ ಆಗುತ್ತೋ ಆ ರಸ್ತೆಯುದ್ದಕ್ಕೂ ಕೂಡ ಲೋಕಭವನದವರೆಗೂ ಕೂಡ ಈ ಒಂದು ಫ್ಲಾಗ್ಗಳು ಹಾರಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನು ರಾಜಭವನದ ಲೋಕಭವನ ಏನಿದೆ ಅದರ ಗ್ಲಾಸ್ ಹೌಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅವರ ಅಭಿಮಾನಿಗಳು ಕೂಡ ಸೇರಿರ್ತಾರೆ. ಎಲ್ಲರಿಗೂ ಪ್ರಮಾಣ ವಚನವನ್ನ ನೋಡಬೇಕು ಅನ್ನುವಂತ ಒಂದು ಆಶಯ ಇರುತ್ತೆ. ಈ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂತದ್ದು. ಒಂದೊಂದು ಪಾಯಿಂಟ್ಗಳು ಅಂತ ಹೇಳಿದ್ರೆ ಲೋಕಭವನದ ರಸ್ತೆ ಏನಿದೆ ಆ ರಸ್ತೆ ಉದ್ದಕ್ಕೂ ಸುಮಾರು 5 ಎಲ್ಇಡಿ ಸ್ಕ್ರೀನಿಂಗ್ ಗಳನ್ನ ಮಾಡಲಾಗ್ತಾ ಇದೆ. ಅಭಿಮಾನಿಗಳು ಸೇರಿದಂತ ಅಭಿಮಾನಿಗಳು ಒಳಭಾಗದಲ್ಲಿ ಆಗುವಂತಹ ಕಾರ್ಯಕ್ರಮ ಏನಿದೆ ಅದನ್ನ ಇಲ್ಲಿಂದಲೇ ನಿಂತು ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ಇನ್ನು ನಾಳೆ ಈ ಒಂದು ಪ್ರಮಾಣ ವಚನ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರೋದು, ಅದರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರೋದ್ರಿಂದಾಗಿ ಒಂದು ಕಡೆಯಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿದ್ರೆ ಇನ್ನೊಂದು ಕಡೆಯಲ್ಲಿ ಹೆಚ್ಚುವರಿ ಪೊಲೀಸರ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಈ ಲೋಕಭವನದ ಸುತ್ತಮುತ್ತ ಎಲ್ಲ ರೀತಿಯಾದಂತಹ ಪರಿಶೀಲನೆಗಳನ್ನು ನಡೆಸುವಂತಹ ಕೆಲಸಗಳಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದೇ ಇರುವಂತೆ ಎಚ್ಚರಿಕೆಯನ್ನು ಕೂಡ ವಹಿಸಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಎಚ್ಆರ್ಎನ್ ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆಯಿಂದ ಡಿಕೆ ಶಿವಕುಮಾರ್ ಯುಗಾರಂಭ. 25ನೇ ಸಿಎಂ ಆಗಿ ಡಿಕೆಶಿ ಅದ್ದೂರಿ ಪ್ರಮಾಣ ವಚನ ನಾಳೆ ಸಂಜೆ 4:05 ಆಗುತ್ತೆ. ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ನೂತನ ಸಿಎಂ ಪದಗ್ರಹಣದ ಹಿನ್ನೆಲೆಯಲ್ಲಿ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಲೋಕಭವನದ ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಬಾವುಟಗಳು ರಾರಾಜಿಸ್ತಾ ಇದ್ದಾವೆ. ಎಲ್ಇಡಿ ಸ್ಕ್ರೀನ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ ಲೋಕಭವನದ ರಸ್ತೆಯುದ್ದಕ್ಕೂ. ನಾಳೆ ಸಂಜೆ 4:05 ಭರ್ಜರಿ ಕಾರ್ಯಕ್ರಮ, ಭರ್ಜರಿ ಪದಗ್ರಹಣ. ಆ ಹಿನ್ನೆಲೆಯಲ್ಲಿ ಲೋಕಭವನದ ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ಬಾವುಟಗಳು ರಾರಾಜಿಸ್ತಾ ಇವೆ. ಎಲ್ಇಡಿ ಸ್ಕ್ರೀನ್ಗಳನ್ನು ಹಾಕಲಾಗಿದೆ. ಇಡೀ ಕಾರ್ಯಕ್ರಮದ ಒಂದು ವೀಕ್ಷಣೆ ಮಾಡಬಹುದು. ಎಲ್ಲಾ ಕಡೆ ಇಡೀ ರಸ್ತೆಯುದ್ದಕ್ಕೂ ಎಲ್ಇಡಿ ಸ್ಕ್ರೀನ್ಗಳನ್ನ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆ ಇರುವ ಕಾರಣದಿಂದಾಗಿ ಅಲ್ಲಿ ಲೋಕಭವನದ ಒಳಗಡೆ ಒಂದು 500 ಸೀಟ್ ಅಷ್ಟೇ ಇರೋದು. ವಿವಿಐಪಿಗಳಿಗೆ ಮಾತ್ರ ಅಲ್ಲಿ ಎಂಟ್ರಿ ಇರುತ್ತೆ. ಉಳಿದಂತೆ ಜನರು ಕೂಡ ಬರಬಹುದು. ಹಾಗಾಗಿ ಅಲ್ಲಿ ಎಲ್ಇಡಿಗಳನ್ನ ಹಾಕಿದ್ದಾರೆ. ಇಡೀ ಕಾರ್ಯಕ್ರಮದ ಪ್ರಸಾರ ಆಗುತ್ತೆ. ನಾಳೆ ಸಂಜೆಗೆ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿರುವಂತದ್ದು. ಬೆಂಗಳೂರಿನ ಲೋಕಭವನದ ಗ್ಲಾಸ್ ಹೌಸ್ ನಲ್ಲಿ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಇದಕ್ಕೆ ಬೇಕಾದ ರೀತಿಯಲ್ಲಿ ಸಕಲ ಸಿದ್ಧತೆಗಳನ್ನ ಇದೀಗ ಮಾಡ್ತಾ ಇರುವಂತದ್ದು. ಏನು ನೂತನವಾಗಿ ಆಯ್ಕೆಯಾಗಿರುವಂತಹ ಸಿಎಂ ಏನಿದ್ದಾರೆ ಅವರು ನಾಳೆ ಪ್ರಮಾಣ ವಚನವನ್ನ ಮಾಡ್ತಾರೆ. ಅವರ ಜೊತೆಗೆ ಒಂದಿಷ್ಟು ಸಚಿವರುಗಳು ಕೂಡ ಶಾಸಕರು ಬಂದು ಸಚಿವ ಸ್ಥಾನಕ್ಕೆ ಇದೀಗ ಪ್ರಮಾಣ ವಚನ ಸ್ವೀಕಾರ ಮಾಡುವಂತದ್ದು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಲೋಕಭವನದ ಮುಂಭಾಗದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡ್ತಾ ಇರುವಂತದ್ದು. ನಾಳೆ ಸಂಜೆ ಹೊತ್ತಿಗೆ ಈ ಒಂದು ಜಾಗದಲ್ಲಿ ಸಾವಿರಾರು ಅಭಿಮಾನಿಗಳು ಕೂಡ ಸೇರುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಸಂಪೂರ್ಣವಾಗಿ ಲೋಕಭವನದ ಸುತ್ತಮುತ್ತ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂತದ್ದು. ಯಾವುದೇ ರೀತಿಯಾಗಿ ಅಭಿಮಾನಿಗಳು ಬರದಂತೆ ಅವರನ್ನ ತಡೆಯೋದಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಇನ್ನು ರಸ್ತೆ ಉದ್ದಕ್ಕೂ ಕಾಂಗ್ರೆಸ್ ಪಕ್ಷದ ಮತ್ತೆ ಯೂತ್ ಕಾಂಗ್ರೆಸ್ನ ಬಾವುಟಗಳು ವಿರಾಜಿಸ್ತಾ ಇದೆ. ಗಮನಿಸ್ತಾ ಇರಬಹುದು, ರಾಜಭವನದ ರಸ್ತೆ ಎಲ್ಲಿಂದ ಎಲ್ಲಿವರೆಗೂ ಆರಂಭ ಆಗುತ್ತೋ ಆ ರಸ್ತೆಯುದ್ದಕ್ಕೂ ಕೂಡ ಲೋಕಭವನದವರೆಗೂ ಕೂಡ ಈ ಒಂದು ಫ್ಲಾಗ್ಗಳು ಹಾರಾಡ್ತಾ ಇರುವಂತದ್ದು. ಅದರ ಜೊತೆಗೆ ಇನ್ನು ಲೋಕಭವನ ಏನಿದೆ ಅದರ ಗ್ಲಾಸ್ ಹೌಸ್ ನಲ್ಲಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಅವರ ಅಭಿಮಾನಿಗಳು ಕೂಡ ಸೇರಿರ್ತಾರೆ. ಎಲ್ಲರಿಗೂ ಪ್ರಮಾಣ ವಚನವನ್ನ ನೋಡಬೇಕು ಅನ್ನುವಂತ ಒಂದು ಆಶಯ ಇರುತ್ತೆ. ಈ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಎಲ್ಇಡಿ ಸ್ಕ್ರೀನ್ ವ್ಯವಸ್ಥೆಗಳನ್ನ ಕೂಡ ಮಾಡಿರುವಂತದ್ದು. ಒಂದೊಂದು ಪಾಯಿಂಟ್ಗಳು ಅಂತ ಹೇಳಿದ್ರೆ ಲೋಕಭವನದ ರಸ್ತೆ ಏನಿದೆ ಆ ರಸ್ತೆ ಉದ್ದಕ್ಕೂ ಸುಮಾರು
5 LED ಸ್ಕ್ರೀನಿಂಗ್ ಗಳನ್ನ ಮಾಡಲಾಗ್ತಾ ಇದೆ. ಅಭಿಮಾನಿಗಳು ಸೇರಿದಂತ ಅಭಿಮಾನಿಗಳು ಒಳಭಾಗದಲ್ಲಿ ಆಗುವಂತಹ ಕಾರ್ಯಕ್ರಮ ಏನಿದೆ ಅದನ್ನ ಇಲ್ಲಿಂದಲೇ ನಿಂತು ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ಇನ್ನು ನಾಳೆ ಈ ಒಂದು ಪ್ರಮಾಣ ವಚನ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರೋದು, ಅದರ ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸೇರೋದ್ರಿಂದಾಗಿ ಒಂದು ಕಡೆಯಲ್ಲಿ ಬ್ಯಾರಿಕೇಡ್ ವ್ಯವಸ್ಥೆಯನ್ನ ಮಾಡಿದ್ರೆ, ಇನ್ನೊಂದು ಕಡೆಯಲ್ಲಿ ಹೆಚ್ಚುವರಿ ಪೊಲೀಸರ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಈ ಸುತ್ತಮುತ್ತ ಲೋಕಭವನದ ಸುತ್ತಮುತ್ತ ಎಲ್ಲ ರೀತಿಯಾದಂತಹ ಪರಿಶೀಲನೆಗಳನ್ನು ನಡೆಸುವಂತಹ ಕೆಲಸಗಳಾಗ್ತಾ ಇದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗದೇ ಇರುವಂತೆ ಎಚ್ಚರಿಕೆಯನ್ನ ಕೂಡ ವಹಿಸಲಾಗಿದೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ HRN ರಿಪಬ್ಲಿಕ್ ಕನ್ನಡ.